Hello friends, welcome back to my YouTube channel Before You at Information. ಇಂಗ್ಲಿಷ್ ಗ್ರಾಮರ್ ಮುಂದುವರೆದ ಭಾಗ ಯೂನಿಟ್ 3ರಲ್ಲಿ ವರ್ಬ್ಸ್ ಕುರಿತು ನಾವು ನೋಡೋಣ. ವರ್ಬ್ಸ್ನ ಅರ್ಥ ಮತ್ತು ಅದರ ವಿಧಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲು ಕ್ರಿಯಾಪದ ಎಂದರೆ ಏನು, ಇದರ ವಿಶೇಷವಾದ ಅನುರೂಪಗಳನ್ನು ನಾವು ಅಭ್ಯಾಸ ಮಾಡೋಣ. Verb ಕ್ರಿಯಾಪದ. The verb is the most important part of a sentence. It is the verb which conveys and communicates your ideas. It is obligatory even in short sentence. Verb says something about a person or a thing. ಕ್ರಿಯಾಪದವು ಕರ್ತೃಪದ ಏನಾಗಿದೆ, ಏನು ಮಾಡುತ್ತದೆ ಅಥವಾ ಏನು ಮಾಡಲ್ಪಡುತ್ತದೆ ಎಂಬ ವಿಚಾರಗಳನ್ನು ಕುರಿತು ಹೇಳುತ್ತದೆ. ಯಾವುದೇ ವಾಕ್ಯದ ಅತಿ ಮುಖ್ಯ ಘಟಕವೆಂದರೆ ಅದು ಕ್ರಿಯಾಪದ. ಕ್ರಿಯಾಪದವು ಕ್ರಿಯೆಯನ್ನು ಸೂಚಿಸುತ್ತದೆ. ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯ ವಿಷಯವಾಗಿ ಏನನ್ನಾದರೂ ತಿಳಿಸುತ್ತದೆ. A verbs is a word or phrase indication an action, event or state. ಕ್ರಿಯಾಪದವು ಒಂದು ಕ್ರಿಯೆ, ಘಟನೆ ಅಥವಾ ಸ್ಥಿತಿಯನ್ನು ತಿಳಿಸುವ ಪದವಾಗಿರುತ್ತದೆ. ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಆ್ಯಕ್ಷನ್ ಕ್ರಿಯೆಯ ಕುರಿತಾಗಿ. ಹಿ ಈಸ್ ರೀಡಿಂಗ್ ಅ ಬುಕ್, ಅವನು ಒಂದು ಪುಸ್ತಕ ಓದುತ್ತಿದ್ದಾನೆ. ಹಿ ಟೀಚ್ಸ್ ಅಸ್ ಇಂಗ್ಲಿಷ್, ಆತ ನಮಗೆ ಇಂಗ್ಲಿಷ್ ಬೋಧಿಸುತ್ತಾನೆ. ಇವೆಂಟ್ ಘಟನೆ ಕುರಿತು. ದ ಗರ್ಲ್ ಈಸ್ ಸಿಂಗಿಂಗ್, ಹುಡುಗಿಯು ಹಾಡುತ್ತಿದ್ದಾಳೆ. ಇಟ್ ಹ್ಯಾಪೆಂಡ್ ಯಸ್ಟರ್ಡೇ, ಆ ಸಂಗತಿ ನಿನ್ನೆ ಜರುಗಿತು. ಸ್ಟೇಟ್ ಸ್ಥಿತಿ, ಇದರ ಕುರಿತು ನೋಡೋಣ. ದ ರೋಸ್ ಸ್ಮೆಲ್ಸ್ ಸ್ವೀಟ್, ಗುಲಾಬಿಯು ಸುವಾಸನೆಯಿಂದ ಕೂಡಿದೆ. ಹಿ ಈಸ್ ಇನ್ ಪುವರ್ ಹೆಲ್ತ್, ಅವನ ಆರೋಗ್ಯ ಚೆನ್ನಾಗಿಲ್ಲ. ಇಲ್ಲಿ ಕ್ರಿಯೆಗಳು ಆ್ಯಕ್ಷನ್, ಎವೆಂಟ್, ಸ್ಟೇಟ್ ಇವುಗಳ ಕುರಿತು ಹೇಳಲ್ಪಟ್ಟಿದೆ. ಕ್ರಿಯೆಯಲ್ಲಿ ಆ್ಯಕ್ಷನ್ನಲ್ಲಿ ಕ್ರಿಯೆಯು ನಡೀತಾ ಇದೆ. ಇವೆಂಟ್ ಘಟನೆಯಲ್ಲಿ ಒಂದು ಘಟನೆಯು ನಡೀತಾ ಇದೆ. ಸ್ಟೇಟ್ನಲ್ಲಿ ಒಂದು ಸ್ಥಿತಿಯ ಕುರಿತು ಹೇಳ್ತಾ ಇದೆ. ಈ ರೀತಿಯಾಗಿ ವಾಕ್ಯಗಳನ್ನು ನೀವು ಗಮನಿಸಿ ಅರ್ಥೈಸ್ಕೊಳ್ಳಿ. ಕ್ರಿಯೆಯ ವಿಧಗಳು, ಕೈಂಡ್ಸ್ ಆಫ್ ವರ್ಬ್ಸ್. ಕ್ರಿಯೆಯಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ. ದ ಟ್ರಾನ್ಸಿಟಿವ್ ವರ್ಬ್ಸ್, ದ ಇಂಟ್ರಾನ್ಸಿಟಿವ್ ವರ್ಬ್ ಎಂದು. ಸಕರ್ಮಕ ಕ್ರಿಯಾಪದ ಮತ್ತು ಅಕರ್ಮಕ ಕ್ರಿಯಾಪದಗಳೆಂದು. ದ ಟ್ರಾನ್ಸಿಟಿವ್ ವರ್ಬ್ಸ್ ಸಕರ್ಮಕ ಕ್ರಿಯಾಪದ, ಇದರ ಕುರಿತು ನಾವು ಮೊದಲು ತಿಳಿದುಕೊಳ್ಳೋಣ. ದ ಟ್ರಾನ್ಸಿಟಿವ್ ವರ್ಬ್ಸ್ ಟೇಕ್ಸ್ ಅ ಡೈರೆಕ್ಟ್ ಆಬ್ಜೆಕ್ಟ್. It cannot stand without object. Transitive verbs need an object to complete their meaning. ಸಕರ್ಮಕ ಕ್ರಿಯಾಪದದಲ್ಲಿ ಒಂದು ವಾಕ್ಯವು ಅರ್ಥಪೂರ್ಣವಾಗಲು ಕರ್ಮಪದವು ಅತ್ಯಂತ ಅವಶ್ಯಕವಾಗಿ ಇರುತ್ತದೆ. ಸಕರ್ಮಕ ಕ್ರಿಯಾಪದದಲ್ಲಿ ಕರ್ಮಪದವು ಅತ್ಯಂತ ಅವಶ್ಯಕವಾಗಿ ಇಲ್ಲಿ ಅನ್ವಯಿಸುತ್ತದೆ. ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ಕೊಟ್ಟಿದ್ದೇನೆ. ಸಕರ್ಮಕ ಕ್ರಿಯಾಪದಕ್ಕೆ ನೀಡ್ಸ್ ಆ್ಯನ್ ಆಬ್ಜೆಕ್ಟ್, ಕರ್ಮಪದದ ಅಗತ್ಯತೆ ಇರುತ್ತದೆ. ಆ್ಯಕ್ಷನ್ ಪಾಸಸ್ ಟು ಸಮಥಿಂಗ್ ಆರ್ ಸಮ್ ಒನ್, ಕ್ರಿಯೆಯು ಒಂದು ವಸ್ತು ಅಥವಾ ವ್ಯಕ್ತಿಯಿಂದ ನಡೆಯುತ್ತದೆ. ಇಲ್ಲಿ ಪ್ರಶ್ನೆ ಮಾಡಿದಾಗ ಉತ್ತರ ವಾಟ್ ಅಥವಾ ಹೂಮ್, ಏನು ಅಥವಾ ಯಾರಿಗೆ ಎನ್ನುವಂತಹ ಪ್ರಶ್ನೆಗಳು ಹುಟ್ಟಿದಾಗ ಉತ್ತರವನ್ನು ಕಂಡುಕೊಳ್ಳುವಂಥದ್ದು ಇದು ಸಕರ್ಮಕ ಕ್ರಿಯಾಪದದಲ್ಲಿ ಅನ್ವಯವಾಗುತ್ತದೆ. ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಎಕ್ಸಾಂಪಲ್, ಹಿ ಓಪನ್ ದ ಡೋರ್, ಅವನು ಬಾಗಿಲನ್ನು ತೆರೆದನು. ಸಿ ರನ್ಸ್ ಅ ಶಾಪ್, ಅವಳು ಅಂಗಡಿಗೆ ಓಡಿದಳು. ಹಿ ಈಸ್ ವೇಸ್ಟಿಂಗ್ ಹಿಸ್ ಮನಿ, ಅವನು ತನ್ನ ಹಣವನ್ನು ವ್ಯರ್ಥಗೊಳಿಸ್ತಾ ಇದ್ದಾನೆ.
ದ ಶಾಪ್ ಕೀಪರ್ ಸೋಲ್ಡ್ ಮಿಲ್ಕ್. ಅಂಗಡಿಯವನು ಹಾಲನ್ನು ಮಾರಿದನು. ಈ ವಾಕ್ಯಗಳಲ್ಲಿ ಓಪನ್ಡ್, ರನ್ಸ್, ವೇಸ್ಟಿಂಗ್, ಸೋಲ್ಡ್ ಇವು ಕ್ರಿಯಾಪದಗಳಾಗಿವೆ. ನಂತರ ಡೋರ್, ಶಾಪ್, ಮನಿ, ಮಿಲ್ಕ್ ಇವು ಅಬ್ಜೆಕ್ಟಿವ್ ಕರ್ಮಪದಗಳಾಗಿವೆ. ಇವುಗಳನ್ನು ನೀವು ಗಮನಿಸ್ಕೊಳ್ಳಿ. ವಾಕ್ಯದಲ್ಲಿ ಕ್ರಿಯಾಪದದೊಂದಿಗೆ ಕರ್ಮಪದವು ಬಂದಾಗ ಅದನ್ನು ಸಕರ್ಮಕ ಕ್ರಿಯಾಪದವೆಂದು, ಟ್ರಾನ್ಸಿಟಿವ್ ವರ್ಬ್ ಎಂದು ಕರೆಯಲಾಗುತ್ತದೆ. ಇನ್ನು ಇಂಟ್ರಾನ್ಸಿಟಿವ್ ವರ್ಬ್ ಕುರಿತು ನಾವು ನೋಡೋಣ. ಅಕರ್ಮಕ ಕ್ರಿಯಾಪದ ದ ಇಂಟ್ರಾನ್ಸಿಟಿವ್ ವರ್ಬ್ಸ್. ದ ಇಂಟ್ರಾನ್ಸಿಟಿವ್ ವರ್ಬ್ಸ್ ಈಸ್ ಟು ಟಾಕ್ಸ್ an action or event that only involves the subject. It does not have or need an object. The intransitive verbs not need an object to complete their meaning. ಒಂದು ವಾಕ್ಯವು ಕರ್ಮಪದದ ಅವಶ್ಯಕತೆ ಇಲ್ಲದೇನೆ ಸಂಪೂರ್ಣ ಅರ್ಥವನ್ನು ನೀಡಬಲ್ಲದು. ಇಲ್ಲಿ ಕರ್ಮಪದದ ಅವಶ್ಯಕತೆ ಇರುವುದಿಲ್ಲ. ವಾಕ್ಯದಲ್ಲಿ ಕರ್ಮಪದವಿಲ್ಲದೇ ಸಂಪೂರ್ಣವಾದ ವಾಕ್ಯವು ಪರಿಪೂರ್ಣಗೊಳ್ಳುವಂಥದ್ದಕ್ಕೆ ಅಕರ್ಮಕ ಕ್ರಿಯಾಪದ ಎನ್ನುವರು. ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಇದನ್ನು ಗಮನಿಸಬೇಕು. ಅಕರ್ಮಕ ಕ್ರಿಯಾಪದವು does not need an object. Action does not pass to an object. Sentence is complete without object. ಈ ಮೂರು ವಾಕ್ಯಗಳಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ಕರ್ಮಪದದ ಅವಶ್ಯಕತೆ ಇರುವುದಿಲ್ಲ. ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ದ ಬೇಬಿ ಕ್ರೈಡ್. ಮಗು ಅಳುತ್ತಿತ್ತು. ಸಿ ರನ್ಸ್ ಎವ್ರಿ ಮಾರ್ನಿಂಗ್. ಅವಳು ಪ್ರತಿದಿನ ಮುಂಜಾನೆ ಓಡುತ್ತಿದ್ದಳು. ದೇ ಅರೈವ್ಡ್ ಇನ್ ದ ಮಾರ್ನಿಂಗ್. ಅವರು ಬೆಳಿಗ್ಗೆನೆ ಬಂದು ತಲುಪಿದರು. ದ ಮೂನ್ ಶೈನ್ಸ್ ಇನ್ ದ ಸ್ಕೈ. ಚಂದಿರನು ಆಕಾಶದಲ್ಲಿ ಮಿನುಗುತ್ತಿದ್ದನು. ವಾಕ್ಯಗಳನ್ನು ಗಮನಿಸಿ. ಇಲ್ಲಿ ಯಾವುದೇ ರೀತಿಯ ಒಬ್ಜೆಕ್ಟ್ ಅಥವಾ ಕರ್ಮಪದ ಬಂದಿಲ್ಲ. ಈ ರೀತಿಯಾಗಿ ಅಕರ್ಮಕ ಕ್ರಿಯಾಪದಗಳು ಸೃಷ್ಟಿಯಾಗುತ್ತವೆ. ಮುಂದೆ ಅಕರ್ಮಕ, ಸಕರ್ಮಕ ಈ ಎರಡೂ ವಿಷಯಗಳನ್ನು ಕುರಿತು ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡೋಣ. ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳು, ಇದರ ಕುರಿತು ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಟ್ರಾನ್ಸಿಟಿವ್, ಇಂಟ್ರಾನ್ಸಿಟಿವ್. ರಾಮು ರೀಡ್ಸ್ ಅ ಬುಕ್. ರಾಮು ರೀಡ್ಸ್ ಎವ್ರಿ ಡೇ. ಹಿ ಕಿಕ್ಡ್ ದ ಬಾಲ್. ಹಿ ಕಿಕ್ಡ್ ಹಾರ್ಡ್ಲಿ. ಸಿ ಓಪನ್ಡ್ the door. She opened slowly. They bought a car. They bought on yesterday. Sunil wrote a letter. Sunil wrote it evening. ಟ್ರಾನ್ಸಿಟಿವ್ನಲ್ಲಿ ಕರ್ಮಪದ ಬಂದಿದೆ, ಇಂಟ್ರಾನ್ಸಿಟಿವ್ನಲ್ಲಿ ಕರ್ಮಪದ ಬಂದಿಲ್ಲ. ಈ ರೀತಿಯಾಗಿ ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳು ಹುಟ್ಟಿಕೊಳ್ಳುತ್ತವೆ. ಇವುಗಳನ್ನು ನೀವು ತಿಳ್ಕೊಂಡು ಅರ್ಥೈಸ್ಕೊಳ್ಳಿ. ನೋಟ್ನಲ್ಲಿ some verbs can be both transitive and intransitive depending on use. ಕೆಲವೊಂದು ಕ್ರಿಯಾಪದಗಳು ಬಳಕೆಯ ಆಧಾರದ ಮೇಲೆ ಅವು ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳಾಗಿ ಬದಲಾವಣೆಯನ್ನು ಹೊಂದುತ್ತವೆ. ಇದರ ಕುರಿತು ಮುಂದಿನ ಹಂತದಲ್ಲಿ ನಾವು ನೋಡೋಣ. ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಷಯದೊಂದಿಗೆ ನಿಮ್ಮನ್ನು ಸಂಧಿಸುತ್ತೇನೆ. ಧನ್ಯವಾದಗಳು.